Hello my dear friends, once again welcome to Chiru Commerce classes. Today we'll discuss the third problem and with the solution under ORCM or QT2 subject. The module name is PERT and CPM. Dear friends, if you not yet subscribe my channel, please subscribe and press on bell icon for more notifications. ಸ್ನೇಹಿತರೆ, ಇಂದಿನ ತರಗತಿಗಳಲ್ಲಿ ನಾವು QTಯಲ್ಲಿ ಬರುವಂತಹ PERT and CPM ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಅಂಡ್ ದ ಕ್ರಿಟಿಕಲ್ ಪಾತ್ ಮೆಥಡ್ ಅಲ್ಲಿ ಬರುವಂತಹ ನೆಟ್ವರ್ಕ್ ಅನಾಲಿಸಿಸ್ ಚಾಪ್ಟರ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಈ ವಿಡಿಯೋನಲ್ಲಿ ನಾವು ಆ ಒಂದು ಚಾಪ್ಟರ್ ಅಥವಾ ಮಾಡ್ಯೂಲ್ ಮೇಲೆ ಥರ್ಡ್ ಪ್ರಾಬ್ಲಮ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಬಿಫೋರ್ ದಟ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ಒಂದು ಲಿಂಕ್ ಅನ್ನ ಶೇರ್ ಮಾಡಿ. ಹಾಗೆ ಇಂದಿನ ತರಗತಿಗಳಲ್ಲಿ ಮಾಡಿರುವಂತಹ ಬೇಸಿಕ್ ಥಿಯರಿ ಅದೇ ರೀತಿ ಮತ್ತೆ ಎರಡು ಪ್ರಾಬ್ಲಮ್ ನ ವಿಡಿಯೋಗಳನ್ನ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕಾದ್ರೆ ದಯವಿಟ್ಟು ನೀವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, we will see the problem on PERT and CPM. The problem is draw a network from the following activities and find critical path and duration of the project. We will see the problem. Here they have given activities as well as duration in days. Yes my dear friends, activities ಒಂದು ಕಾಲಮ್ ಅಲ್ಲಿ ಕೊಡ್ತಾ ಹೋಗಿದ್ದಾರೆ, ಅದೇ ರೀತಿ ಡ್ಯೂರೇಷನ್ ಇನ್ ಡೇಸ್. ಹಾಗಾದ್ರೆ there are different activities. Let's count how many activities are there. 6 plus 6, total 6 activities are in this project. Total 12 activities ನಮಗೆ ಇಲ್ಲಿ ಸಿಗುತ್ತೆ. ಒಂದೊಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ಅದರ ಅಗೇನ್ಸ್ಟ್ ಆಗಿ ಅಪೋಸಿಟ್ ಸೈಡ್ ಅಲ್ಲಿ ಡ್ಯೂರೇಷನ್ ಇನ್ ಡೇಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಆಕ್ಟಿವಿಟಿ 1 to 2 ಅಂತ ಇದೆ. ಆ 1 to 2 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಕಾಣ್ತಾ ಇದೆ ನೋಡಿ. 1 to 2 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ಅವರಿಗೆ ಇನ್ ಡೇಸ್ ಅಲ್ಲಿ 10 ಡೇಸ್ ಬೇಕು. 1 to 3 4 ಡೇಸ್ ಬೇಕಾಗುತ್ತೆ. 1 to 4 6 ಡೇಸ್ ಬೇಕಾಗುತ್ತೆ. ಅದೇ ರೀತಿ 2 to 3 5 ಡೇಸ್ ಬೇಕಾಗುತ್ತೆ. 2 to 5 ಎಷ್ಟು ಡೇಸ್ ಬೇಕಾಗುತ್ತೆ? 12 ಡೇಸ್ ಬೇಕಾಗುತ್ತೆ. 2 to 6 ಅನ್ನೋದೊಂದು ಆಕ್ಟಿವಿಟಿ ಇದೆ. ಆ ಆಕ್ಟಿವಿಟಿ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 9 ಡೇಸ್ ಡ್ಯೂರೇಷನ್ ಬೇಕಾಗುತ್ತೆ. ಅದೇ ರೀತಿ ನೀವು ಇಲ್ಲಿ ನೋಡೋದಾದ್ರೆ ಇಲ್ಲಿ ಆಕ್ಟಿವಿಟೀಸ್ ಇದೆ, ಅದೇ ರೀತಿ ಕಂಟಿನ್ಯೂಷನ್ ಡ್ಯೂರೇಷನ್ ಇನ್ ಡೇಸ್ ಅಲ್ಲಿ ಇದೆ. 3 to 7 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 12 ದಿನ ಬೇಕಾಗಿದೆ. ಅದೇ ರೀತಿ 4 to 5 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ 15 ಡೇಸ್ ಬೇಕಾಗಿದೆ. ಅದೇ ರೀತಿ 5 to 6 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 6 ಡೇಸ್. 6 to 7 ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ 5 ಡೇಸ್ ಬೇಕಾಗಿದೆ. ಅದೇ ರೀತಿ 6 to 8 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ದ ಕಂಪನಿ ನೀಡ್ಸ್ 4 ಡೇಸ್ ಅಂಡ್ ದ ಲಾಸ್ಟ್ ಆಕ್ಟಿವಿಟಿ ಈಸ್ 7 to 8 ಅನ್ನೋ ಒಂದು ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 7 ಡೇಸ್ ಬೇಕಾಗಿದೆ. ಟೋಟಲ್ 12 ಆಕ್ಟಿವಿಟೀಸ್ ಇದೆ. 12 ಆಕ್ಟಿವಿಟೀಸ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಡಿಫರೆಂಟ್ ಡ್ಯೂರೇಷನ್ಸ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಈ ಒಂದು ಪ್ರಾಬ್ಲಮ್ ಅನ್ನ ಸ್ಕ್ರೀನ್ ಶಾಟ್ ತಕೊಂಡು ಈ ಒಂದು ಪ್ರಾಬ್ಲಮ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇದರ ಸೊಲ್ಯೂಷನ್ ಪಾರ್ಟ್ ಅನ್ನ ನಾನು ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ ಡಿಯರ್ ಫ್ರೆಂಡ್ಸ್, ಹಾಗಾದ್ರೆ ನೀವೀಗ ಪ್ರಾಬ್ಲಮ್ ಅನ್ನ ನೋಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿ ಪ್ರಾಬ್ಲಮ್ ಅನ್ನ ನಾವು ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋದು ಮುಂಚಿತವಾಗಿ ಸೊಲ್ಯೂಷನ್ ಅಂತ ನೀವು ಬರೆದು ಬಿಟ್ಟು ಅದರ ಅಂಡರಲ್ಲಿ ಸ್ಟೆಪ್ 1 ಇಂದ ನಾವು ಸ್ಟಾರ್ಟ್ ಮಾಡೋಣ. ನಾವು ಪ್ರೀವಿಯಸ್ ವಿಡಿಯೋಸ್ 2 ಪ್ರಾಬ್ಲಮ್ ಅನ್ನು ಕೂಡ ಇದೇ ತರ ಸ್ಟೆಪ್ಸ್ ಅನ್ನ ಬರೆದು ಬಿಟ್ಟು ನಾವು ಆನ್ಸರ್ ಅನ್ನ ನೆಟ್ವರ್ಕ್ ಥ್ರೂ ಡ್ರಾ ಮಾಡೋದ್ರ ಮೂಲಕ ಸೊಲ್ಯೂಷನ್ ಅನ್ನ ನಾವು ಮಾಡಿದ್ವಿ. ಕ್ರಿಟಿಕಲ್ ಪಾತ್ ಅನ್ನ ಮತ್ತೆ ಪ್ರಾಜೆಕ್ಟ್ ಡ್ಯೂರೇಷನ್ ಅನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಥರ್ಡ್ ಪ್ರಾಬ್ಲಮ್ ಏನು ನಾವು ಟೈಟಲ್ ಅನ್ನ ಹಾಕಬೇಕಾಗುತ್ತೆ. ಒಂದು ಕ್ವಶನ್ ಏನು ಕೇಳಿದ, ಡ್ರಾ ಎ ನೆಟ್ವರ್ಕ್ ಫ್ರಮ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಅಂಡ್ ಫೈಂಡ್ ದ ಕ್ರಿಟಿಕಲ್ ಪಾತ್ ಅಂಡ್ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್ ಇನ್ ಡೇಸ್ ಅಲ್ಲಿ ಕೊಟ್ಟಿದ್ದಾನೆ, ನಾನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ನಾವು ಫಸ್ಟ್ ಡ್ರಾ ಮಾಡಬೇಕು ಯಾವ್ದನ್ನ, ನೆಟ್ವರ್ಕ್ ಅನ್ನ. ಅದಕ್ಕೆ ನಾನು ಟೈಟಲ್ ಅನ್ನು ಹಾಕಿದ್ದೀನಿ, ಡ್ರಾಯಿಂಗ್ ನೆಟ್ವರ್ಕ್ ಬೈ ಯೂಸಿಂಗ್ ಆಕ್ಟಿವಿಟೀಸ್ ಅಂಡ್ ಡ್ಯೂರೇಷನ್ ಗಿವನ್ ಇನ್ ದ ಪ್ರಾಬ್ಲಮ್. ನಮಗೆ ಪ್ರಾಬ್ಲಮ್ ಅಲ್ಲಿ ಆಕ್ಟಿವಿಟೀಸ್ ಕೊಟ್ಟಿದ್ದಾನೆ, ಅದೇ ರೀತಿ ಡ್ಯೂರೇಷನ್ ಇನ್ ಡೇಸ್ ಅಲ್ಲಿ ಕೊಟ್ಟಿದ್ದಾನೆ. ಅದ್ರ ಬೇಸ್ ಮೇಲೆ ನಾವೇನ್ ಮಾಡಬೇಕು, ನೆಟ್ವರ್ಕ್ ಅನ್ನ ಡ್ರಾ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಹಾಗಾದ್ರೆ ಫಸ್ಟ್ ಆಕ್ಟಿವಿಟಿ ಏನಿದೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ 1 to 2 10 ಡೇಸ್ ಇದೆ. 1 to 2 ಅನ್ನೋ ಒಂದು ಆಕ್ಟಿವಿಟಿಯನ್ನು ನಾವು ಹೇಳಿಬೇಕಾಗುತ್ತೆ. 1 to 2 ದಿಸ್ ಇಸ್ ದ ಫಸ್ಟ್ ಆಕ್ಟಿವಿಟಿ. ಡ್ಯೂರೇಷನ್ ನಮಗೆ ಎಷ್ಟು ಬೇಕಾಗಿದೆ, 10 ಡೇಸ್ ಡ್ಯೂರೇಷನ್
ಬೇಕಾಗಿದೆ. ಹಾಗೆ ಲೆಟ್ಸ್ ವಿಲ್ ಗೋ ಫಾರ್ ಸೆಕೆಂಡ್ ಆಕ್ಟಿವಿಟಿ 1 to 3. ಅದಕ್ಕೆ ನಮಗೆ ಡ್ಯೂರೇಷನ್ 4 days ಬೇಕಾಗಿದೆ. 1 to 3 ಅನ್ನೋ ಒಂದು ಆಕ್ಟಿವಿಟಿಯನ್ನು ನಮಗೆ ಮಾಡೋದಕ್ಕೆ 3 days ಬೇಕಾಗುತ್ತೆ. 1 to 3 ಡ್ಯೂರೇಷನ್ 4 days. ಅದರ ಟಾಪ್ ಅಲ್ಲಿ ಬರೆದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. 1 to 3 ಅನ್ನೋ ಒಂದು ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಂಪನಿಗೆ ಅಥವಾ ಒಂದು ಪ್ರಾಜೆಕ್ಟ್ ಅಲ್ಲಿ ಆ ಒಂದು ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 4 days ಟೈಮ್ ಬೇಕು ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ 1 to 4 ನಾನು ಈ ರೀತಿ ತಗೊಳ್ತೀನಿ. ಇದು ಇಟ್ಸ್ ಅನ್ ಟ್ರಯಲ್ ಅಂಡ್ ಎರರ್. ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೂಡ ನಾನು PPT ಅಲ್ಲಿ ಹಾಕಿದ್ದೆ. ನಾನು ಅದನ್ನ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡಿದೆ ಡಿಸ್ಕ್ರಿಪ್ಷನ್ ಅಲ್ಲಿ. ನೀವು ಬೇಕಾದ್ರೆ PPT ಅನ್ನ ಡೌನ್ಲೋಡ್ ಮಾಡಿ ಥಿಯರಿ ಪಾರ್ಟ್ ಅನ್ನು ಸ್ವಲ್ಪ ಅನಾಲಿಸಿಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದಾದ್ಮೇಲೆ ನಿಮಗೆ ಆಲ್ರೆಡಿ 2 ಪ್ರಾಬ್ಲಮ್ಸ್ ಅನ್ನ ಸೊಲ್ಯೂಷನ್ ಮಾಡಿದೀನಿ. ಇದು ಥರ್ಡ್ ಪ್ರಾಬ್ಲಮ್ ನಾನು ಸೊಲ್ಯೂಷನ್ ಮಾಡ್ತಾ ಇರೋದು. 1 to 4 ಆಕ್ಟಿವಿಟಿಗೆ ನಮಗೆ ಡ್ಯೂರೇಷನ್ ಬೇಕಾಗಿರೋದು 6 days ಡ್ಯೂರೇಷನ್ ಬೇಕಾಗಿದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ 2 to 3 ಅನ್ನೋ ಒಂದು ಆಕ್ಟಿವಿಟಿ ಇದೆ. ಅದಕ್ಕೆ ನಮಗೆ 5 days ಡ್ಯೂರೇಷನ್. 2 ಇಲ್ಲಿದೆ, 3 ಆಲ್ರೆಡಿ ನಾವು ಡ್ರಾ ಮಾಡಿದ್ವಿ. ಐದರ್ ಅಪ್ವರ್ಡ್ ಆರ್ ಡೌನ್ವರ್ಡ್ ಆರ್ ಫಾರ್ವರ್ಡ್ ಡೈರೆಕ್ಷನ್ ಆರೋ ಮಾರ್ಕ್ ಇರಬೇಕು. ನಾಟ್ ಇನ್ ಬ್ಯಾಕ್ವರ್ಡ್ ಅಲ್ಲಿ ಇದ್ರೆ ಅದು ತಪ್ಪಾಗಿರುತ್ತೆ. ನಾನು ಡೌನ್ವರ್ಡ್ ಹೇಳಿದ್ದೀನಿ, ಫಾರ್ವರ್ಡ್ ಹೇಳಿದ್ದೀನಿ. ಎಲ್ಲ ಅದರ್ ರೋಸ್ ಗಳನ್ನ ಆರೋಗಳು ಫಾರ್ವರ್ಡ್ ಡೈರೆಕ್ಷನ್ ಇದೆ. ಅದೇ ರೀತಿ 2 to 5 ಒಂದು ಆಕ್ಟಿವಿಟಿ ಕಂಪ್ಲೀಟ್ ಮಾಡೋಕೆ ನಮಗೆ 12 days ಬೇಕಾಗುತ್ತೆ. 2 to 5 ನಮಗೆ ಇಲ್ಲಿ ಬೇಕಾದ್ರೆ ನಾನು 5 ಹೇಳಿದ್ದೀನಿ. 2 to 5 ಅನ್ನ ನಮಗೆ ಮಾಡೋದಕ್ಕೆ ನಮಗೆ ಡೇಸ್ ಎಷ್ಟು ಬೇಕಾಗಿದೆ? 12 days ಬೇಕಾಗಿದೆ. ಇಲ್ಲೊಂದು ಬಿಟ್ಟಿದ್ದೀನಿ. 2 to 3ಗೆ ನಮಗೆ 2 to 3ಗೆ 5 days ಬೇಕಾಗಿದೆ. 2 to 5 ಆಯ್ತು ಸ್ನೇಹಿತರೆ. 2 to 6 ಆಕ್ಟಿವಿಟಿ ಇದೆ, ಅದಕ್ಕೆ ನಮಗೆ 9 days ಬೇಕಾಗಿದೆ. 2 ಇಲ್ಲಿದೆ, 6 ಎಲ್ಲಿದೆ? 6 ಇಲ್ಲ, ನೀವು ಡ್ರಾ ಮಾಡಬೇಕು. ಇಲ್ಲಿ ನೀವು ಬೇಕಾದ್ರೆ ಈ ತರ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದು 6 ಅಂತೇಳಿ ಆದಷ್ಟು ಎಷ್ಟು ಲೆಂತ್ ಆಗುತ್ತೆ ಅಷ್ಟು ಉದ್ದದ ಒಂದು ಆರೋ ಮಾರ್ಕ್ ಅನ್ನ ನೀವು ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸ್ನೇಹಿತರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ. ಅದಕ್ಕೆ ನಮಗೆ 9 days ಡ್ಯೂರೇಷನ್ ಬೇಕಾಗಿದೆ. ನೆಕ್ಸ್ಟ್ 3 to 7. 3 ಇಲ್ಲಿದೆ, ನಾನು 7 ಅನ್ನ ಈ ತರ ಡ್ರಾ ಮಾಡ್ತೀನಿ. 3 to 7 ಡ್ರಾ ಮಾಡೋದಕ್ಕೆ ಅಥವಾ ಆ ಒಂದು 3 to 7 ಆಕ್ಟಿವಿಟಿನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 12 days ಟೈಮ್ ಬೇಕಾಗುತ್ತೆ. 12 days ಡ್ಯೂರೇಷನ್ ಬೇಕಾಗುತ್ತೆ. ಅಗೇನ್ 4 to 5 ಆಕ್ಟಿವಿಟಿ ಕಂಪ್ಲೀಟ್ ಮಾಡೋದಕ್ಕೆ 15 days ಬೇಕಾಗಿದೆ. 4 to 5 4 ಇಲ್ಲಿದೆ, 5 ಇಲ್ಲಿದೆ, ಎರಡು ಜಾಯಿನ್ ಮಾಡ್ತೀನಿ. ನಮಗೆ ಡ್ಯೂರೇಷನ್ ಬೇಕಾಗಿರೋದು 15 days ಬೇಕಾಗಿದೆ. ಅದೇ ರೀತಿ 5 to 6 ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 6 days. 5 ಇಲ್ಲಿದೆ, 6 ಇಲ್ಲಿದೆ, ನಮಗೆ ಎಷ್ಟು ಡ್ಯೂರೇಷನ್ ಬೇಕಾಗಿದೆ? 6 days ಡ್ಯೂರೇಷನ್ ಬೇಕಾಗಿದೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ಆಕ್ಟಿವಿಟಿ 6 to 7. 6 ಎಲ್ಲಿದೆ? ಇಲ್ಲಿದೆ, 7 ಇಲ್ಲಿದೆ, ಅದು ಡೌನ್ವರ್ಡ್ ಅಲ್ಲಿ ತಗೊಳ್ತೀನಿ. ಎಷ್ಟು ಡ್ಯೂರೇಷನ್ ಬೇಕಾಗಿದೆ ನಮಗೆ? 6 to 7 ಕಂಪ್ಲೀಟ್ ಮಾಡೋದಕ್ಕೆ 6 to 7 ಕಂಪ್ಲೀಟ್ ಮಾಡೋದಕ್ಕೆ 5 days ಡ್ಯೂರೇಷನ್ ಬೇಕಾಗಿದೆ. ಅದೇ ರೀತಿ 6 to 8. 6 ಇಲ್ಲಿದೆ, 8 ಇಲ್ಲಿದೆ, ಹೊಸದಾಗಿ ನಾವು ಡ್ರಾ ಮಾಡಬೇಕಾಗುತ್ತೆ. ಅದಕ್ಕೆ ಡ್ಯೂರೇಷನ್ ಬಂದ್ಬಿಟ್ಟು 4. 6 to 8 6 to 8 4 days ಬರ್ತೀನಿ. ಲಾಸ್ಟ್ ಒನ್ 7 to 8 7 days. 7 to 8 ಡ್ಯೂರೇಷನ್ 7 days. ಈ ತರ ಒಂದು ನಾವು ಫಸ್ಟ್ ಆಕ್ಟಿವಿಟಿ ಇಂದ ಲಾಸ್ಟ್ ಆಕ್ಟಿವಿಟಿ ಮಿನಿಮಮ್ ಎಷ್ಟಿದೆ ನಮಗೆ 1 ಇಲ್ಲಿದೆ, ಅದು ಬಿಟ್ರೆ ಅದಕ್ಕಿಂತ 0 ಯಾವುದು ಇಲ್ಲ. ಮ್ಯಾಕ್ಸಿಮಮ್ 8 ಇದೆ, 8ಗಿಂತ ಯಾವುದು ಹೈಯೆಸ್ಟ್ ಇಲ್ಲ. ಹಾಗಾದ್ರೆ ಮ್ಯಾಕ್ಸಿಮಮ್ 1 to 8 ರೀಚ್ ಆಗೋದಕ್ಕೆ ನಮಗೆ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಥ್ರೂ ಆಕ್ಟಿವಿಟೀಸ್ ನಾವು ಜಾಯಿನ್ ಮಾಡ್ತಾ ಹೋಗೋದು. ಯಾವ ಆಕ್ಟಿವಿಟಿ ಕೂಡ ಡಿಸ್ಕನೆಕ್ಟ್ ಆಗಿರಬಾರ್ದು, ಅದು ಕನೆಕ್ಟ್ ಆಗಿರಬೇಕು. ಸಪೋಸ್ ಅದೇನೋ ಡಿಸ್ಕನೆಕ್ಟ್ ಆಗಿದ್ರೆ ನಾವು ಅವಾಗ ಡಮ್ಮಿ ಆಕ್ಟಿವಿಟಿನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅನ್ನೋದನ್ನ ನಾನು ಒಂದು ಪ್ರಾಬ್ಲಮ್ ಥ್ರೂ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಈ ರೀತಿ ನೋಡಿ ಸ್ನೇಹಿತರೆ, ಈಗ ಒಂದೇನ್ ಮಾಡಿದ್ದೀನಿ ನಾನು, ಒಂದು ಡ್ರಾ ನೆಟ್ವರ್ಕ್ ಅನ್ನ ಕನೆಕ್ಟ್ ಮಾಡಿ 1 to 8 ಡ್ರಾ ಮಾಡಿದ್ದೀನಿ. ಎಲ್ಲೂ ಕೂಡ ನಮಗೆ ಡಿಸ್ಕನೆಕ್ಟ್ ಆಗಿಲ್ಲ. ಅದರ ಮೇಲ್ಗಡೆ ನಾನು ಡ್ಯೂರೇಷನ್ ಅನ್ನ ಬರಿತಾ ಹೋಗಿದ್ದೀನಿ, ಇನ್ ಡೇಸ್ ಅಲ್ಲಿ ಬರಿತಾ ಹೋಗಿದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಪ್ರಶ್ನೆಯಲ್ಲಿ ಕೇಳಿದಾಗೆ ನಾವು ನೆಟ್ವರ್ಕ್ ಅನ್ನ ಫಸ್ಟ್ ಡ್ರಾ ಮಾಡಿದ್ದೀವಿ. ಹಾಗಾದ್ರೆ ಡ್ಯೂರೇಷನ್ ಅನ್ನ ನಾವು ಅಥವಾ ಡಿಫ್ರೆಂಟ್ ವೇರಿಯಸ್ ಪಾತ್ಸ್ ಯಾವ್ದಿದೆ ಫ್ರಮ್ ಬಿಗಿನಿಂಗ್ ಇಂದ ಫಸ್ಟ್ ಆಕ್ಟಿವಿಟಿ ಇಂದ ಲಾಸ್ಟ್ 8th ಆಕ್ಟಿವಿಟಿಗೆ ಹೋಗೋದಕ್ಕೆ ಯಾವ್ಯಾವ ಆಲ್ಟರ್ನೇಟಿವ್ಸ್ ಇದೆ ನಾವು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ 1 to 4 ಒಂದು ರೂಟು, 4 to 5, 5 to 6, 6 to 8 ಒಂದು ರೂಟ್. ಅದೇ ರೀತಿ ಸೆಕೆಂಡ್ ಪಾತು 1 to 4, 4 to 5, 5 to 6, 6 to 7, 7 to 8. ಎಷ್ಟಾಯ್ತು? ಟೋಟಲ್ 2 ಆಲ್ಟರ್ನೇಟಿವ್, 2 ಚಾನ್ಸಸ್ ಸಿಕ್ತು. ಇನ್ನು ಯಾವ್ದಾದ್ರು ರೂಟ್ ಇದೆ ನೋಡಿ. ಹಾಗಾದ್ರೆ 1 to 2 ಅನ್ನೋದು ಒಂದು ಆಲ್ಟರ್ನೇಟಿವ್, ಈ ತರ ಬರ್ತೀನಿ. 1 to 2, 2 to 5, 5 to 6, 6 to 8 ಥರ್ಡ್ ಚಾನ್ಸ್. ಒಂದಾಯ್ತು, 2 ಆಯ್ತು, 3 ಆಲ್ಟರ್ನೇಟಿವ್ ಪಾತ್. ಅದೇ ರೀತಿ 4ನೇ ಪಾತ್ ನೋಡೋಣ. 1 to 2, 2 to 5, 5 to 6, 6 to 7, 7 to 8. ಏನ್ ರೂಟ್ ಇದು? 1 to 2, 2 to 5,
5 to 6, 6 to 7, 7 to 8. ಫಸ್ಟ್ ಹೋಗಿದ್ದು ನಾನು 6 ಇಂದ ಬಂದು ಈ ತರ ಡೈರೆಕ್ಟ್ 8 ಗೆ ಹೋಗಿದ್ದು. ಈಗ 6 to 7 ಆಮೇಲೆ 8 ಗೆ ಹೋಗಿ. ದಟ್ ಇಸ್ ದ ಫೋರ್ತ್ ಆಲ್ಟರ್ನೇಟಿವ್ ಪಾತ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ 1 to 2, 2 to 6, 6 to 8. ಅದು ಫಿಫ್ತ್ ರೂಟ್. ಏನು 1 to 2 ಹೋಗ್ತೀನಿ, 2 to 6 ಹೋಗ್ತೀನಿ, 6 to 8. ಅದು ಡೈರೆಕ್ಟ್ ಆಗಿ 1 to 8 ಗೆ ಹೋಗಿ ಡಿಫ್ರೆಂಟ್ 3 ಆಕ್ಟಿವಿಟೀಸ್ ಥ್ರೂ ಹೋಗಿ ರೀಚ್ ಆಗ್ತೀನಿ. ಒನ್ ಮೋರ್ ಆಲ್ಟರ್ನೇಟಿವ್ 1 to 2, 2 to 6, 6 to 7, 7 to 8. ದಟ್ ಇಸ್ ದ ಸಿಕ್ಸ್ತ್ ಆಲ್ಟರ್ನೇಟಿವ್. ಒನ್ ಮೋರ್ ಇಂಪಾರ್ಟೆಂಟ್ ಅಥವಾ ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲಿ ರೂಟ್ ಪಾತ್ ಇದೆ ನಮಗೆ 1 to 2, 2 to 3. ಇದು ಇನ್ಕ್ರೀಸಿಂಗ್ ಇರಬೇಕು. 3 ಇಂದ 2 ಹೋಗಂಗಿಲ್ಲ, 2 ಇಂದ 3, 1 to 2, 2 to 3, 3 to 7, 7 to 8. That is the seventh alternative. And last alternative is 1 to 3. ಇಲ್ಲಿ ರಿವರ್ಸ್ ಹೋಗಂಗಿಲ್ಲ ಅಂತ ಹೇಳಿದೀನಿ. 3 ಆದ್ಮೇಲೆ 2 ಬರಲ್ಲ, 2 ಆದ್ಮೇಲೆ 3 ಬರ್ತದೆ. ಡೌನ್ವರ್ಡ್ ತಗೊಂಡಿದ್ದೀವಿ, ಅಪ್ವರ್ಡ್ ಹೋಗಂಗಿಲ್ಲ. 1 to 3, 3 to 7, 7 to 8. ಮತ್ತೆ ನೋಡಿ ರಿವರ್ಸ್ ಹೋಗಿಲ್ಲ, 7 ಇಂದ 6 ಹೋಗಿಲ್ಲ, ರಿವರ್ಸ್ ಹೋಗಿಲ್ಲ, 3 ಇಂದ 2 ಹೋಗಿಲ್ಲ. ಹಾಗಾಗಿ ಲಾಸ್ಟ್ ಪಾತ್ ಆಲ್ಟರ್ನೇಟಿವ್ ಇಸ್ 1 to 3, 3 to 7, 7 to 8. ದಟ್ ಇಸ್ ದ 8th ಆಲ್ಟರ್ನೇಟಿವ್. ಟೋಟಲ್ ಎಷ್ಟು ನಮಗೆ ಆಲ್ಟರ್ನೇಟಿವ್ ಪಾತ್ಸ್ ಇದೆ? 8. ಟೋಟಲ್ 8 ಆಲ್ಟರ್ನೇಟಿವ್ ಪಾತ್ಸ್ ಇದೆ. ಅದಕ್ಕೆ ನಾವು ಸ್ಟೆಪ್ 2 ನಲ್ಲಿ ಮಾಡ್ತೀವಿ. ಪ್ರೀವಿಯಸ್ 2 ಪ್ರಾಬ್ಲಮ್ ನಾನು ಮಾಡಿದ್ದೀನಿ, ಆ ವಿಡಿಯೋನ ಸ್ವಲ್ಪ ಫಾಲೋ ಮಾಡಿ ಗೊತ್ತಾಗುತ್ತೆ. ಹಾಗಾದ್ರೆ ಸ್ಟೆಪ್ 2 ಹೆಡ್ಡಿಂಗ್ ಏನ್ ಬರುತ್ತೆ? ಫೈಂಡಿಂಗ್ ವೇರಿಯಸ್ ಆಲ್ಟರ್ನೇಟಿವ್ ಪಾತ್ಸ್ ಅಂಡ್ ಟೋಟಲ್ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್. ಏನಿದೆ ಸೆಕೆಂಡ್ ಸ್ಟೆಪ್ ಹೆಡ್ಡಿಂಗ್? ಫೈಂಡಿಂಗ್ ವೇರಿಯಸ್ ಆಲ್ಟರ್ನೇಟಿವ್ ಪಾತ್ಸ್. ಈಗ ನಾವು ಆಲ್ಟರ್ನೇಟಿವ್ ಪಾತ್ಸ್ ನಾವು ಕಂಡುಹಿಡಿದಿದ್ವಿ. ಟೋಟಲ್ 8 ಆಲ್ಟರ್ನೇಟಿವ್ ನಮಗೆ ಪಾತ್ಸ್ ಸಿಗುತ್ತೆ. ಟೋಟಲ್ 8 ಆಲ್ಟರ್ನೇಟಿವ್ ಪಾತ್ಸ್. ಅದಕ್ಕೆ ಹೆಡ್ಡಿಂಗ್ ಬರೀತೀವಿ, ಫೈಂಡಿಂಗ್ ವೇರಿಯಸ್ ಆಲ್ಟರ್ನೇಟಿವ್ ಪಾತ್ಸ್ ಅಂಡ್ ಟೋಟಲ್ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಅದ್ರ ಕೆಳಗಡೆ ಇನ್ನೂ ಒಂದು ನಮಗೆ ಸ್ಟೆಪ್ ಬರುತ್ತೆ. ಯಾವ್ದಿದೆ? ಇದೆ ನೋಡಿ, ವೇರಿಯಸ್ ಪಾತ್ಸ್ ಅಂತ ಬರೀಬೇಕು. ಅದೇ ರೀತಿ ಡ್ಯೂರೇಷನ್ ಇನ್ ಡೇಸ್ ಅಂತೇಳಿ ಬರೀಬೇಕು. ಆಗ ನಾನು ಏನ್ ಹೇಳಿತಲ್ಲ, 1 to 4, 4 to 5, 5 to 6, 6 to 8. ಇಲ್ಲಿದೆ ನೋಡಿ ಫಸ್ಟ್ ಆಲ್ಟರ್ನೇಟಿವ್ ಪಾತ್ 1 to 4 ಇಲ್ಲಿ ಬರ್ದಿದ್ದೀನಿ. 4 to 5, 4 to 5, 5 to 6, 5 to 6, ಅದೇ ರೀತಿ 6 to 8. 1 to 4, 6 ಇಲ್ಲಿ ಬರ್ದಿದ್ದೀನಿ. 4 to 5, 5 days, 5 to 6, 6 days, 6 to 8, 4 days. ಇಲ್ಲಿ ನೋಡಿ 4 days ಇದೆ, ಅದು ಬರ್ದಿದ್ದೀನಿ. ಟೋಟಲ್ ಮಾಡಿದಾಗ ವಿಲ್ ಗೆಟ್ 21. ಈ ತರ ಡಿಫ್ರೆಂಟ್ ಆಲ್ಟರ್ನೇಟಿವ್ ಪಾತ್ಸ್ ನಾವು ಟೋಟಲ್ ನಮಗೆ 8 ಆಲ್ಟರ್ನೇಟಿವ್ ಪಾತ್ ಸಿಕ್ಕಿದೆ. ಅದರ ಡ್ಯೂರೇಷನ್ ಅನ್ನ ಈ ಕಡೆ ನಾವು ಟೋಟಲ್ ಮಾಡ್ಬಿಟ್ಟು ಹಾಕ್ಬೇಕು. ಯಾವ ಡ್ಯೂರೇಷನ್ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ, ಯಾವುದು ಡ್ಯೂರೇಷನ್ ಕನ್ಸಂಪ್ಷನ್ ಜಾಸ್ತಿ ತಗೊಳುತ್ತೆ, ಆ ಡೇಸ್ ಜಾಸ್ತಿ ಇತ್ತಂದ್ರೆ ಅದನ್ನು ನಾವು ಕ್ರಿಟಿಕಲ್ ಪಾತ್ ಆಫ್ ದ ಪ್ರಾಜೆಕ್ಟ್ ಅಂತೇಳಿ ಹೇಳ್ತೀವಿ ಸ್ನೇಹಿತರೆ. ಗೊತ್ತಾಯ್ತಾ? ಇದೇ ಸೇಮ್ ಪ್ರೊಸೀಜರ್ ಅನ್ನು ನೀವು ಫಾಲೋ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೆಕೆಂಡ್ ನೋಡಿ, ಸೆಕೆಂಡ್ ಆಲ್ಟರ್ನೇಟಿವ್ ನಲ್ಲಿತ್ತು 1 to 4, 4 to 5, 5 to 6, 6 to 7, 7 to 8. 1 to 4 ಇಲ್ಲಿದೆ ನೋಡಿ, 1 to 4, 4 to 5, 5 to 6, 5 to 6 ಇಲ್ಲಿದೆ ನೋಡಿ, 5 to 6 ಆಕ್ಟಿವಿಟಿ. 6 to 7 ಇಲ್ಲಿದೆ, 6 to 7 ಆಕ್ಟಿವಿಟಿ. 7 to 8 ಆಕ್ಟಿವಿಟಿ. ಇದೊಂದು ರೂಟ್ ಇದೆ. ನಮಗೆ ಡಿಸ್ಟೆನ್ಸ್ ಅಥವಾ ಡ್ಯೂರೇಷನ್ ಇನ್ ಡೇಸ್ ಕೊಟ್ಟಿದ್ದಾನೆ. 6 plus 5 plus 6 plus 5 plus 7. ಓಕೆ, 6 plus 5, 6 plus 5 plus ಇಲ್ಲೊಂದು 6 ಇದೆ, ಆ 6 ಇಲ್ಲಿ ತಗೊಂಡಿದ್ದೀನಿ. 5 ಡ್ಯೂರೇಷನ್ ಇನ್ ಡೇಸ್, 5, 7, 7. ಟೋಟಲ್ ಮಾಡಿದ್ರೆ ನಮಗೆ 29 ಡೇಸ್ ಸಿಗುತ್ತೆ. ಇದೇ ರೀತಿ ಸೆಕೆಂಡ್ ಆಲ್ಟರ್ನೇಟಿವ್ ಹೇಳಿದಲ್ವಾ, ಥರ್ಡ್ ಆಲ್ಟರ್ನೇಟಿವ್ ರೂಟ್ ಪಾತು 1 to 2, 2 to 5, 5 to 6, 6 to 8. 1 to 2, 2 to 5, 5 to 6, 6 to 7, 7 to ಇದೇ ರೀತಿ ನಮಗೆ 8 ಡಿಫ್ರೆಂಟ್ ಆಲ್ಟರ್ನೇಟಿವ್ ರೂಟ್ಸ್ ಅನ್ನು ನಾನು ಹೇಳಿದ್ದೀನಿ. ಆ 8 ಡಿಫ್ರೆಂಟ್ ಆಲ್ಟರ್ನೇಟಿವ್ ರೂಟ್ಸ್ ನೀವು ಈ ತರ ಹಾಕಿ ಅದನ್ನ ನೀವು ಡ್ಯೂರೇಷನ್ ಅನ್ನ ಈ ಕಡೆ ಬರೆದ್ರೆ, ಇದು ಡ್ಯೂರೇಷನ್, ಈ ಕಡೆ ವೇರಿಯಸ್ ಪಾತ್ಸ್, 8 ಪಾತ್ಸ್ ಅನ್ನ ಎರಡು ಹೇಳಿದ್ದೀನಿ. ಅದೇ ರೀತಿ 1 to 2, 2 to 5, 5 to 6, 6 to 8 ಈ ರೂಟ್ ಇದೆ. ಅದಕ್ಕೆ 32 ಆಯ್ತು. ಇದಕ್ಕೆ 40 ಟೋಟಲ್ ಡ್ಯೂರೇಷನ್, 23, 31, 34, 23 ಡ್ಯೂರೇಷನ್. ಹಾಗಾದ್ರೆ ಫೋರ್ತ್ ಆಲ್ಟರ್ನೇಟಿವ್ ಯಾವ್ದಿದೆ ನೋಡಿ, 1 to 2. ಈಗ ಥರ್ಡ್ ಆಯ್ತಲ್ವಾ, 1 to 2, 1 to 2, 2 to 5, 5 to 6, 6 to 7, 7 to 8 ಇಲ್ಲಿದೆ ನೋಡಿ. ಅದು 1 to 2, 2 to 5, 1 to 2, 2 to 5, 5 to 6, 5 to 6, 6 to 7, 6 to 7, 7 to 8 ಈ ತರ ನೀವು ಹಾಕ್ಬಿಟ್ಟು ಅದ್ರ ಡ್ಯೂರೇಷನ್ 1 to 2 ಎಷ್ಟಿದೆ, 10 ಇದೆ. 2 to 5 ಎಷ್ಟಿದೆ, 12 ಇದೆ. ಆ ತರ ನೀವು 10, 12, 6, 5, 7, 10, 12, 6, 5, 7 ಈ ತರ ನೀವು ಹಾಕ್ಬಿಟ್ಟು ಟೋಟಲ್ ಡ್ಯೂರೇಷನ್ ಅನ್ನ ಟೋಟಲ್ ಮಾಡಿ ಲಾಸ್ಟ್ ಅಲ್ಲಿ ಹಾಕಿದ್ರೆ ಆ ರೀತಿ ಪ್ರತಿಯೊಂದು ಆಕ್ಟಿವಿಟಿ 8 ಆಲ್ಟರ್ನೇಟಿವ್ ರೂಟ್ ಅಥವಾ ಪಾತ್ಸ್ ಇದೆ. ಆ 8 ಪಾತ್ಸ್ ಕೂಡ ಡಿಫ್ರೆಂಟ್
ಡೇಸ್ ಬರುತ್ತೆ, ಆ ಡೇಸ್ ಅನ್ನು ನೀವು ಹಾಕ್ಬಿಟ್ಟು ಟೋಟಲ್ ಮಾಡಿ. ಈ ಟೋಟಲ್ ಮಾಡಿದಾಗ ಯಾವುದು ಹೈಯೆಸ್ಟ್ ಬರುತ್ತೆ, ಇಲ್ಲಿ ನೋಡಿ ಇದು ಹೈಯೆಸ್ಟ್ ಬಂದಿದೆ. ದಿಸ್ ಈಸ್ ದ ಹೈಯೆಸ್ಟ್ ಡ್ಯೂರೇಷನ್, ದಟ್ ಈಸ್ ದ ಕ್ರಿಟಿಕಲ್ ಪಾತ್ ಅಂತ ಹೇಳಿದ. ಪ್ರೀವಿಯಸ್ ವಿಡಿಯೋಸ್ 2 ಪ್ರಾಬ್ಲಮ್ ಇದೇ ತರ ಹೇಳಿದೆ. ಈಗ 8 ಆಲ್ಟರ್ನೇಟಿವ್ ಪಾತ್ಸ್ ಇದೆ ನಮಗೆ, ಅದರಲ್ಲಿ ಡ್ಯೂರೇಷನ್ ಅನ್ನು ಹಾಕಿದ್ವಿ. ಡ್ಯೂರೇಷನ್ ಅಲ್ಲಿ ಯಾವ್ದು ಹೈಯೆಸ್ಟ್ ಬರುತ್ತೆ ಟೋಟಲ್ ಮಾಡಿದಾಗ, ದಟ್ ಈಸ್ ದ ಕ್ರಿಟಿಕಲ್ ಪಾತ್. ಹಾಗಾದ್ರೆ ಈ ಒಂದು ಪಾತ್ ಇದೆ ಅಲ್ವಾ, 1 to 2, 2 to 5, 5 to 6, 6 to 7, 7 to ಇಲ್ಲಿದೆ ಪಾತ್ ಅದು 1 to 2, 2 to 5, 5 to 6, 6 to 7, 7 to 8, 1 to 2, 1 to 2, 2 to 5, 5 to 6, 5 to 6, 6 to 7, 6 to 7, 7 to 8, 7 to 8, 10 plus 12. ಹೈಯೆಸ್ಟ್ ಡ್ಯೂರೇಷನ್ ಯಾವ್ದು ಬರುತ್ತೆ ನಮಗೆ, ಈ 40 ಇದೆಲ್ಲ, ಇದು ನಮಗೆ ಕ್ರಿಟಿಕಲ್ ಪಾತ್ ಆಗುತ್ತೆ. ಹಾಗಾಗಿ ನೀವು ಇನ್ಫರೆನ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ದ ಕ್ರಿಟಿಕಲ್ ಪಾತ್ ಈಸ್ 1 to 2, 2 to 5, 5 to 6, 6 to 7, 7 to 8 ಇಲ್ಲಿದೆಲ್ಲ, ಅದನ್ನು ನೀವು ಬರೆದು ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿ. ಅದೇ ರೀತಿ ಡ್ಯೂರೇಷನ್ ಇನ್ ಈಸ್ 40 ಡೇಸ್ ಅಂತೇಳಿ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂತ ನೀವು ಇನ್ಫರೆನ್ಸ್ ಬರೆದು ಈ ತರ ಒಂದು ಪ್ರಾಬ್ಲಮ್ ಅನ್ನ ನೆಟ್ವರ್ಕ್ ಅನ್ನ ಡ್ರಾ ಮಾಡಿ, ಅದೇ ರೀತಿ ವೇರಿಯಸ್ ಪಾತ್ಸ್ ಅನ್ನು ನೀವು ಐಡೆಂಟಿಫೈ ಮಾಡಿ, ಅದೇ ರೀತಿ ಒಂದು ಕ್ರಿಟಿಕಲ್ ಪಾತ್ ಅನ್ನ ಹಾಗೆ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ಅನ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ರೆ ನೀವು ಇಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಅದಕ್ಕೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಕೇಳ್ತಾರೆ ಮಕ್ಕಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಒನ್ಸ್ ಅಗೇನ್